ನಮಸ್ತೆ. ನನ್ನೆಲ್ಲ ಮೀಡಿಯಾ ಫೋಕಸ್ ವೀಕ್ಷಕ ಮಿತ್ರರಿಗೆ ಚೌಕಿ ಪುರಾಣ 21ನೇ ಕಂತಿಗೆ ಸ್ವಾಗತ. ಚಕ್ರವ್ಯೂಹ ರಚನೆ ಹಿಂದೆ ಇತ್ತು ದೊಡ್ಡ ಷಡ್ಯಂತರ. ಪಾಂಡವ ಸೇನೆಯಲ್ಲಿ ಅರ್ಜುನನ ಬಿಟ್ಟರೆ ಮತ್ತಾರು ಚಕ್ರವ್ಯೂಹ ಅರ್ಥವಾಗದ ಕೋಟೆ. ಒಂದು ದಿನದ ಮಟ್ಟಿಗೆ 4 ಪಾಂಡವ ಸೋಲಿಸುವ ಜಯದ್ರಥನ ವರ ಬಳಸಿ ಪಾಂಡವರ ಸೆರೆ ಹಿಡಿಯುವ ದ್ರೋಣರ ವ್ಯೂಹ ರಚನೆ ಅಭಿಮನ್ಯು ಹಾಳುಗೆಡವಿದ್ದ ಕುರುಸೇನೆಯಲ್ಲಿ ಒಂದು ಆತಂಕ ಸೃಷ್ಟಿಸಿದ. ಚಕ್ರವ್ಯೂಹ ಭೇದಿಸಲು ಹೊರಟ ಅಭಿಮನ್ಯುವಿಗೆ ದೊಡ್ಡಪ್ಪ ಭೀಮ ಮತ್ತವನ ಸೇನೆ ಸಹಾಯಕ್ಕೆ ಬರುವುದೆಂಬ ನಿರೀಕ್ಷೆಗೆ ವರವೇ ಅಡ್ಡಿ. ಆದರೂ ಹೋರಾಡಿ ಜಯಿಸಬಲ್ಲ ಎಂಬ ಛಲ ಮತ್ತು ಕಸುವಿನ ಮೇಲೆ ಅಭಿಮನ್ಯುವಿಗೆ ನಂಬಿಕೆ ಇತ್ತು. ಅಭಿಮನ್ಯು ಬಿಟ್ಟ ದಾಂಗುಡಿಗೆ ಕೌರವ ಪಾಳೆ ನಿರುತ್ತರ. ಅಡ್ಡ ಮಾರ್ಗಕ್ಕೆ ಅಭಿಮನ್ಯು ಬಿಲ್ಲು ಕತ್ತರಿಸಿ ಹಿಂದಿನಿಂದ ಕೈ ಕತ್ತರಿಸಲಾಯಿತು. ಇದೇ ಅಭಿಮನ್ಯು ದುರಂತ ಸಾವಿಗೆ ಕಾರಣ. 100 ಗಜಗಳು ಒಂದಾಗಿ ಸಿಂಹದ ಮರಿ ಕೊಂದಂತೆ ಹಸ್ತಿನಾವತಿ ಆಳಬೇಕಿದ್ದ ಜೀವ ವೀರೋಚಿತ ಹೋರಾಡಿ ಸಾಯುವ ಮುನ್ನ ಅದೆಷ್ಟು ನೋವು ಅನುಭವಿಸಿದ್ದನು ಅಭಿಮನ್ಯು. ಅಮ್ಮ, ಯುದ್ಧಕ್ಕೆ ಹೋಗಲೇಬೇಕು, ಹೋಗತಕ್ಕದ್ದು. ಹಾಗಂತ ಮಹಾಭಾರತ ಸಂಗ್ರಾಮದಲ್ಲಿ ಅಭಿಮನ್ಯು ಅಲ್ಲದೆ ಅನೇಕ ಯುವ ನಾಯಕರು ಅಳಿದು ಹೋದರು. ಅಭಿಮನ್ಯು ಸಾವು ಭರತ ವರ್ಷಕ್ಕೆ ತುಂಬಲಾರದ ನಷ್ಟ. ಕೌರವನ ಮಗ ಉಳಿದ ಕೌರವರ ಮಕ್ಕಳು ಕರ್ಣನ ಮಗ ಋಷಸೇನ ಹೋರಾಡಿ ಸತ್ತು ಹೋದರೆ ಅದರಲ್ಲಿ ಮಹಾವೀರ ಬಾರ್ಬರಿಕ ಯುದ್ಧದಲ್ಲಿ ಭಾಗವಹಿಸದೆ ಸತ್ತು ಹೋದ. ಆದರೆ ಭರತಖಂಡಕ್ಕೆ ಪಾಂಡವರು, ಕೌರವರು ಅಥವಾ ಹಿರಿಯ ಆಳರಸರ ನಂತರ ಮಹಾನ್ ನಾಯಕನಾಗಿ ಮೆರೆಯುವ ಎಲ್ಲ ಸಾಮರ್ಥ್ಯ ಅಭಿಮನ್ಯುವಿನಲ್ಲಿ ಇತ್ತು. ಮುಂದಿನ ನಾಯಕ ಯಾರೆಂಬ ಪ್ರಶ್ನೆಗೆ ಸ್ಪಷ್ಟ ಉತ್ತರ ಅಭಿಮನ್ಯು ಆಗಿದ್ದ. ಪಾರ್ಥ ಮತ್ತು ಸುಭದ್ರೆಯ ಮಗ, ಕೃಷ್ಣನ ಅಳಿಯ, ಭೀಷ್ಮರಂಥವರಿಗೆ ಪ್ರಿಯವಾಗಿ ಶೌರ್ಯವನ್ನೇ ಉಸಿರಾಗಿಸಿಕೊಂಡ ಅಭಿಮನ್ಯು ಜನಮಾನಸದಲ್ಲಿ ಉಳಿದ. ಇದೆಲ್ಲ ಕಾರಣದಿಂದ ಅಭಿಮನ್ಯು ಸಾವು ಆ ಕಾಲಕ್ಕೆ ಅದೆಷ್ಟು ಆಘಾತ ತಂದಿರಬಹುದು ಊಹಿಸಲು ಅಸಾಧ್ಯ. ಸ್ನೇಹಿತರೆ, ಚಕ್ರವ್ಯೂಹ ಕೊನೆಯ ಭಾಗ ಅಭಿಮನ್ಯು ಹೋರಾಟದ ಕಿಚ್ಚು ಹೇಗಿತ್ತು ಎನ್ನುವುದನ್ನು ನೋಡಿಕೊಂಡು ಬರೋಣ ಬನ್ನಿ. ತಡೆವರೇ ಎಲೆ ತಾಯೇ,
ಗೊಬ್ಬ ಸಾಕು ಕುಲಕೆರ ತುಳಲು ಹಲವೀರ್ಯದ ಗೊಬ್ಬ ಸಾಕು ಕುಲಕೆರ ತುಳಲು. ಅಭಿಮನ್ಯು, ನಮ್ಮ ವಂಶದಲ್ಲಿ ಕೀರ್ತಿ ಪತಾಕೆಯನ್ನು ಹಾರಿಸುವುದಕ್ಕೆ ನಿನ್ನಂತವನು ಸಂಜನಿಸಿದ್ದಾನಲ್ಲ, ಈ ಕುರಿತಾಗಿ ನಮಗೆ ಹೆಮ್ಮೆ ಇದೆ. ಮಗು, ಇದು ಯುದ್ಧ ನಿನಗೆ ಹೇಳಿಸಿದ್ದಲ್ಲ. ಹೋಗಿ ನಿನ್ನ ಅಪ್ಪಯ್ಯನನ್ನು ಕಳುಹಿಸು. ಎಲ್ಲ ಗುರುಪತಿ, ನಾನು ಬಂದದ್ದು ಸ್ಪರ್ಧೆಗಲ್ಲ, ಯುದ್ಧಕ್ಕಾಗಿ ಬಂದವನಿದ್ದೇನೆ. ಬಂದವನಲ್ಲಿ ಸಾಮರ್ಥ್ಯ ಇದ್ದರೆ ಕೆಲಸ ಮಾಡು. ವಿರೋಧಿಗಳನ್ನು ಗೆಲ್ಲುವಲ್ಲಿ ಇಕ್ಕೆಲದೊಳಿ ಹಾಕದರ ಕಲಿಗಳನ್ನೆಲ್ಲ ಸೀಳಿಕೊಂಡು ಮುಂದತ್ತಿ ಬರುವ ಪರಾಕ್ರಮಿಯಾದಂತಹ ನಿನ್ನನ್ನು ನೋಡಿದೆ. ಎನ್ನ ಮನಸ್ಸನ್ನು ಗೆದ್ದೆ ಕುಮಾರ, ಗೆದ್ದೆ ನೀನು. ಸರಿ, ಆದ್ರೆ ನೀನು ಎನ್ನೊಡನೆ ಹೋರಾಟವನ್ನು ಮಾಡುತ್ತಿ ಎಂದಾದರೆ ಸಾವುವನ್ನು ನಿನ್ನ ಪಾಲಿಗೆ ಖಚಿತ. ಹಾಗಾದ್ರೆ ಶಿಶು ಹತ್ಯೆ ಅನ್ನೋದು ಈ ದ್ರೋಣಾಚಾರ್ಯರಿಗೆ ಬಂದು ತಟ್ಟುತ್ತದೆ. ಆದ್ದರಿಂದ ಶಿಶು ಹತ್ಯೆ ತರಕದವರು ಒಳಗಾಗಿಸಬೇಡ. ನಿನ್ನಯ್ಯನಾದಂತಹ ಅರ್ಜುನ ಎಲ್ಲಿದ್ದಾರೋ ಅವರನ್ನು ಹೋರಾಟಕ್ಕೆ ಕಳುಹಿಸು. ಗುರುವರ್ಯ, ನಾನು ಚಿಕ್ಕವನೆನ್ನುವ ಭಾವನೆ ನಿಮ್ಮಲ್ಲಿರಬಹುದು. ಗುರುವರ್ಯ, ಹಿಂದಿನ ಕಥೆಯನ್ನು ಸರಿಯಾಗಿ ಆಲೋಚನೆಯನ್ನು ಮಾಡಿ, ಶಿಶುತನದಲ್ಲಿ ಶಂಬರನೆಂಬ ಅಸುರನನ್ನು ಮನ್ಮಥ ಕೊಂದವನಿದ್ದಾನೆ. ಅಷ್ಟು ಮಾತ್ರವಲ್ಲದೆ ಹುಟ್ಟಿದ 7ನೇ ದಿವಸದಲ್ಲಿ ದುರುಳನಾದ ಧಾತಾರಕನನ್ನು ಷಣ್ಮುಖ ಕೊಂದವನಿದ್ದಾನೆ. ಅದಕ್ಕೆಲ್ಲ ಹಿನ್ನೆಲೆ ಉಂಟು ಮಗ. ಸರಿ ಗುರುವರ್ಯ, ಅದೇ ರೀತಿಯಾಗಿ ಮುಂದುವರಿದು ಬಂದರು ಎಂದಾದರೆ ನಿಮ್ಮನ್ನು ನೋಡಲಿಕ್ಕಿಲ್ಲ. ಶರಹುಡಿ ಮಾಡಿದ್ದುಣ್ಣೋ ಮಹಾರಾಯ. ಇವನ ಅಪ್ಪಯ್ಯನನ್ನು ಪ್ರಪಂಚದಲ್ಲಿ ಶ್ರೇಷ್ಠ ಬಿಲ್ಗಾರನನ್ನಾಗಿ ಮಾಡಬೇಕು ಅನ್ನುವ ಹುನ್ನಾರದಲ್ಲಿ ಏಕಲವ್ಯನಿಂದ ಪಡೆದುಕೊಂಡಿದ್ದೆ ಗುರುದಕ್ಷಿಣೆ. ಅದರ ಪರಿಣಾಮವನ್ನು ಅನುಭವಿಸಿದೆ. ಆದರೆ ನಮ್ಮಲ್ಲಿ ಕೆಲವರಿಂದ
ಅವರನ್ನೇ ಈ ಕಾಲಕ್ಕೆ ಈ ಹುಡುಗರಿಂದ ಎಲ್ಲಿ ಪೆಟ್ಟು ತಿನ್ನಲಿ. ಯಾಕಲ್ಲ ಮಾಡೋ ಯುದ್ಧ. ಎಲ್ಲವೋ ಬಾಲಕನೇ ಕೇಳು ನಿನ್ನೊಂದಿಗೆಲ್ಲ ನನ್ನ ಯುದ್ಧ. ನಿನ್ನ ಇದ್ದಾರಲ್ಲ ಇನ್ನ ಅಪ್ಪ, ಅವನನ್ನು ಕಳುಹಿಸು. ವರ್ತಮಾನದ ವಿದ್ಯಮಾನಗಳನ್ನೆಲ್ಲ ನೀನು ಸಹ ಗಮನಿಸುತ್ತಿದ್ದಾನೆ. ಪ್ರಳಯ ಕಾಲದ ಕೃಷಾನುವತರದಲ್ಲಿ ಅಭಿಮನ್ಯು ಕುಮಾರ ಕಾಣಿಸಿಕೊಳ್ತಾನೆ ಎಂದಾದರೆ ಜಯವನ್ನು ಗಳಿಸಿದ್ದಕ್ಕೆ ಬಹು ಕಷ್ಟವಾಗುತ್ತದೆ ಈ ಕಾಲಕ್ಕೆ. ಆದುದರಿಂದ ಇರುವುದು ಒಂದೇ ದಾರಿ. ಮುಂದುಗಡೆಯಿಂದ ನಾನೇ ಯುದ್ಧವನ್ನು ಮಾಡ್ತೇನೆ. ಹಿಂದಿನಿಂದ ನೀನು ಬಂದು ಅವನ ಕರಗಳೆರಡನ್ನೂ ಕತ್ತರಿಸುವುದರ ಮೂಲಕವಾಗಿ ಧನುಸ್ಸನ್ನು ಮುಕ್ಕಡಿಯತಕ್ಕದ್ದು. ಗುರುಗಳೇ, ಧರ್ಮ ಯುದ್ಧ ನಡೆಯುತ್ತಾ ಇದೆ. ಆ ಧರ್ಮದ ಕೆಲಸವನ್ನು ಮಾಡಲೇ ಗುರುಗಳೇ. ಕರ್ಣ, ಗುರುಗಳು ಹೇಳಿದ ಮಾತನ್ನು ನಡೆಸುವುದಷ್ಟೇ ನಿನಗೆ ಕೆಲಸ. ಮಾಡೋದನ್ನು ಹಾಗೇ ಆಗಲಿ. ಸರಿ, ಹಾಗಾದರೆ ಮಾಡು.
ಅಮ್ಮ ಅಮ್ಮ ಭರತ ಭುವಿಯುಳು ಮೊಳೆತ ಚಿಗುರನು ಕರುಣೆಯಿಲ್ಲದೆ ಚಿವುಳ್ಳ ನಿರ್ಜನ ಸಾಮ್ರಾಜ್ಯವು ಅಂತಿಮದಿ ಹರ ಹರ ಸಂಗರವು ಜೀವನವಲ್ಲ ನಿರ್ಜನ ಸಾಮ್ರಾಜ್ಯವು ಅಂತಿಮದಿ ಹರ 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 ಶಿವನೇ, ಎಂತಹ ಸ್ಥಿತಿ ಬಂದೊದಗಿತು ಈ ಕಾಲಕ್ಕೆ. ಭರತ ಭೂಮಿಯಲ್ಲಿಯೇ ಹುಟ್ಟಿಕೊಂಡಂತಹ ಕುಮಾರ ಭಾರತ ರತ್ನನೆಂದೇ ನೆಗಳತೆಯನ್ನು ಎಳೆಯ ಪ್ರಾಯದಲ್ಲಿಯೇ ಸಾಧಿಸಿದ. ಪೂರ್ಣ ಪ್ರಮಾಣದಲ್ಲಿ ಬೆಳಗುವ ಮುನ್ನವೇ ಇವತ್ತರೆಗೆ ಹೊರಗಿದಿರಲ್ಲ. ಅವನಾಗಿ ಹೊರಗಿದ್ದಲ್ಲ, ಕರುಣ ಇಲ್ಲದೆ ನಾವೇ ಅವನನ್ನು ಶಿಸುಕಬೇಕಾಯಿತು. ಇಂದು ಇವನು ಅಳಿದು ಹೋದ. ಮುಂದಿನ ದಿನದಲ್ಲಿ ಇನ್ನೆಷ್ಟು ರಕ್ತಗಳು ಮಣ್ಣಿನಲ್ಲಿ ಮಣ್ಣಾಗಿ ಹೋಗುವುದಕ್ಕೆ ಸಾಧ್ಯವಿಲ್ಲ. ಹಾಗಾದ್ರೆ ಇದರ ಅರ್ಥ ಏನು? ಬದುಕೇ ಒಂದು ವ್ಯೂಹ, ಬದುಕಿನ ಒಳಗೆ ಸ್ವಾರ್ಥದ ವ್ಯೂಹ. ಆದುದರಿಂದಲೇ ಇಂತಹ ಸ್ಥಿತಿಯ ನಿರ್ಮಾಣ. ಆದರೆ ಕುಮಾರನಾದ ಅಭಿಮನ್ಯುವನ್ನು ಕಳಕೊಂಡಿದ್ದೇವೆ ಆಗುವ ಸಂಕಟ ಆಗ್ತಿದ್ದಲ್ಲ. ಅಭಿಮನ್ಯು ಕುಮಾರ ಧೀರೋದ್ದಾತನಾಗಿ ಕಾಣಿಸಿಕೊಂಡಂತಹ ನಿನಗೆ ಅದೋ ಸಾಯುಜ್ಯವೇ ಸಿಗಲಿ ಮಗನೇ, ಸಿಗಲಿ. ಹರ ಹರ ಭಾಗವತರು ವಿಶ್ವಾಸ ಚಂಡಮದ್ದಲೆಯಲ್ಲಿ ವರುಣ್ ಹೆಬ್ಬಾರ್ ಹಾಗೂ ಸಮರ್ಥ ಉಡುಪ, ಚಕ್ರತಾಳದಲ್ಲಿ ಶ್ರವಣ್ ಉಡುಪ, ವಯಲಿನ್
ಪ್ರಣೀತ್. ಮುಮ್ಮೇಳದಲ್ಲಿ ಕೋಡಂಗಿ ನಾಗೇಶ್ ಬೈಲೂರು, ಬಾಲಗೋಪಾಲ ಅಜಿತ್ ಪುತ್ತಿಗೆ ಧನುಷ್ ಜೋಗಿ, ಕೌರವ ಸುನಿಲ್, Great hotels and great looking. ಕರ್ಣ ಸಂತೋಷ್ ಪಂಜಕಲ್ಲು, ದುಶ್ಯಾಸನ ಅನ್ವೇಷ್ ಶೆಟ್ಟಿ, ದುರ್ಮುಖ ಅಮೃತ್ ಪುತ್ತಿಗೆ, ದುರ್ಜಟ ಸ್ವಸ್ತಿಕ್ ಕಿನ್ನಿಗೋಳಿ, ದ್ರೋಣ ಶಂಭಯ್ಯ ಕಂಜರ್ಪಣೆ, ಕೃಷ್ಣ ನಾಗೇಶ್ ಬೈಲೂರು, ಅರ್ಜುನ ಈಶ್ವರ್ ಪ್ರಸಾದ್ ಧರ್ಮಸ್ಥಳ, ಸಂಸಪ್ತಕರು ಶಶಿಕಿರಣ ಕಾವು, ಸುರೇಶ್ ಬಾಯಾರು, ರಂಜಿತ್ ಮಲ್ಲ, ಸುಬ್ರಹ್ಮಣ್ಯ ಬದಿಯಡ್ಕ, ಸಾತ್ವಿಕ್ ನೆಲ್ಲಿತೀರ್ಥ. ಅಭಿಮನ್ಯು ಅಜಿತ್ ಪುತ್ತಿಗೆ, ಸಾರಥಿ ಧನುಷ್ ಜೋಗಿ, ಸುಭದ್ರೆ ಜಯರಾಮ್ ಭಟ್ ಕೆದಿಲ, ಗದಾಧರ ಸೃಜನ್ ಚಂದ್ರಮಂಡಲ, ಗದಮುಖ ಧನುಷ್ ಜೋಗಿ, ಸೈಂಧವ ಶಶಿಕಿರಣ ಕಾವು, ಕೋಟೆಯವರು ಅನ್ವೇಷ್ ಸಂತೋಷ್ ಸಾತ್ವಿಕ್ ಅಮೃತ್ ಧನುಷ್ ಸೃಜನ್ ನಾಗೇಶ್. ತೆರೆಯಲ್ಲಿ ವಿದ್ಯಾಪ್ರಸಾದ್ ಹಾಗೂ ಡಾಕ್ಟರ್ ಶೈಲಜಾ ಭಟ್, ನೇಪಥ್ಯದಲ್ಲಿ ಶಿವರಾಮ್ ಪಂಜಾ, ಶರತ್ ಭಟ್ ತೋಕೂರು, ಜೊತೆಗೆ ಸಹಕಾರದಲ್ಲಿ ಗಣರಾಜ್ ಭಟ್. ಇದೆಲ್ಲ ನಿರ್ದೇಶನ ಮಾಡಿದವರು ನಮ್ಮ ಸಂಸ್ಥೆಯ ಹೆಸರು ಹೇಳಬಾರ್ದು ಹೇಳ್ತಾರೆ, ಡಾಕ್ಟರ್ ಪೃಥ್ವಿರಾಜ್ ಕವತ್ತ. ಸ್ನೇಹಿತರೆ, ನೀವಿನ್ನು ಮೀಡಿಯಾ ಫೋಕಸ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ ಅಭಿಪ್ರಾಯ ತಿಳಿಸಿ. ಮತ್ತೊಂದು ಸಂಚಿಕೆ ಮೂಲಕ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೆ ಜೈ ಕರ್ನಾಟಕ, ಜೈ ಹಿಂದ್.